ನಮ್ಮ ದೇವರಿಗೆ ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರು ಅಂತ ಹೆಸರಿದೆ. ಆತನೇ ಹೊಸ ಒಡಂಬಡಿಕೆಯಲ್ಲಿ ರಕ್ಷಕನಾಗಿ ಹುಟ್ಟಿ ಬಂದಾಗ ಆತನನ್ನು 7 ಹೆಸರುಗಳಿಂದ 7 ನಾಮದಿಂದ ಕರೆಯಲಾಗಿದೆ. ಅದರಲ್ಲಿ ಮೊದಲನೇದು ದೇವರ ವಾಕ್ಯವೆಂಬುದು ಆತನ ಹೆಸರು. ಆತನಿಗೆ ಈ ಹೆಸರು ಆದಿಯಿಂದಲೂ ಇದ್ದದ್ದು, ನಿರಂತರವೂ ಸಹ ಇದೇ ಹೆಸರು ಆತನಿಗೆ ಇರುತ್ತೆ. ಎರಡನೆಯದು ಇಮ್ಮಾನುವೇಲ್ ಎಂಬುದು ಆತನ ಹೆಸರು. ಕ್ರಿಸ್ತಪೂರ್ವ 700ರಲ್ಲಿ ದೇವರು ಯೆಶಾಯ ಪ್ರವಾದಿಯ ಮೂಲಕವಾಗಿ ಈ ಹೆಸರನ್ನು ಸೂಚಿಸಿದ್ದ. ಮೂರನೆಯದು ಯೇಸು ಅಥವಾ ನಜರೇತಿನ ಯೇಸು. ಈ ಹೆಸರನ್ನು ದೇವರು ದೇವದೂತನ ಮೂಲಕ ಕನ್ಯಾ ಮರಿಯಳಿಗೂ ಮತ್ತು ಯೋಸೇಫನಿಗೂ ಸೂಚಿಸಿದ್ದ. ಆತನಿಗೆ ಯೇಸು ಎಂದು ಹೆಸರಿಡಬೇಕು ಅಂತ. ನಾಲ್ಕನೆಯದು ಮೆಸ್ಸಿಯ. ಇಬ್ರಿಯ ಭಾಷೆಯಲ್ಲಿ ಮೆಸ್ಸಿಯ ಅಂತ ಕರೀತಾರೆ, ಕನ್ನಡದಲ್ಲಿ ಕ್ರಿಸ್ತ ಅಥವಾ ಅಭಿಷಿಕ್ತ ಅಂತ ಕರೀತಾರೆ. ಮೋಶೆ ಸೂಚಿಸಿದ ಪ್ರವಾದಿ ಮೆಸ್ಸಿಯನಾಗಿ ಬರ್ತಾನೆ ಅಂತ ಯಹೂದ್ಯರು ಎದುರು ನೋಡ್ತಾ ಇದ್ರು. ಆ ಮೆಸ್ಸಿಯನೇ ಯೇಸು ಹೆಸರಲ್ಲಿ ಬಂದ. ಆತನಿಗೆ ಇದ್ದ 4ನೇ ಹೆಸರು ಮೆಸ್ಸಿಯ. 5ನೇದು ದಾವೀದನ ಕುಮಾರ. ದಾವೀದನ ಮನೆತನದ ಯೋಸೇಫನಿಗೆ ಕನ್ಯೆಯಾದ ಮರಿಯಳೊಂದಿಗೆ ನಿಶ್ಚಿತಾರ್ಥವಾಗಿತ್ತು. ಆ ಕನ್ಯೆ ಮರಿಯಳಲ್ಲಿ ಜನಿಸಿ ಬಂದ ಆತನಿಗೆ ದಾವೀದನ ಕುಮಾರ ಎಂಬ ಹೆಸರು ಬಂತು. 6ನೇದು ಮನುಷ್ಯ ಕುಮಾರ. ಆದಿಯಲ್ಲಿ ವಾಕ್ಯ ಇತ್ತು, ಆ ವಾಕ್ಯ ನರವತಾರ ಎತ್ತಿ ಬಂತು. ವಾಕ್ಯ ನರವತಾರ ಎತ್ತಿ ಬಂದಾಗ ಆತನಿಗೆ ಮನುಷ್ಯ ಕುಮಾರ ಎಂಬ ಹೆಸರು ಬಂತು. 7ನೇದು ದೇವಕುಮಾರ. ಜೀವಸ್ವರೂಪನಾದ ದೇವರ ಮಗ ಅಂತಲೂ ಕರೀತಾರೆ. ಪರಾತ್ಪರನ ಶಕ್ತಿಯ ನೆರಳು ಕನ್ಯೆಯಾದ ಮರಿಯಳ ಮೇಲೆ ಬಿದ್ದಾಗ ಜನಿಸಿ ಬಂದ ಆತನೇ ದೇವಕುಮಾರ. ಈ 7 ಹೆಸರುಗಳನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ಕಾಣ್ತೀವಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ